ಎಚ್ಡಿ ರೇವಣ್ಣ ಮೇಲೆ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ವಾದ ಪ್ರತಿವಾದ ಆಲಿಸಿರುವ ಕೋರ್ಟ್ ರೇವಣ್ಣ ಅರ್ಜಿ ವಜಾ ಮಾಡಿಬಿಟ್ಟಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕೋರ್ಟ್ನಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ. ವಾದ ಪ್ರತಿವಾದ ಆಲಿಸಿ ತೀರ್ಪು ಮುಂದೂಡಿದ ಜಡ್ಜ್. ದೇಶಾದ್ಯಂತ ಪೆನ್ಡ್ರೈವ್ ಕೋಲಾಹಲ ಎಬ್ಬಿಸಿದೆ. ಇದರ ನಡುವೆ ಎಚ್ಡಿ ರೇವಣ್ಣ ಮೇಲೆ ಸಂತ್ರಸ್ತೆ ಕಿಡ್ನಾಪ್ಗೆ ಸದ್ದು ಮಾಡ್ತಿದೆ. ಈ ಕೇಸ್ನಲ್ಲಿ ರೇವಣ್ಣ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರು. ಇಂದು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ಕೋರ್ಟ್ನಲ್ಲಿ ರೇವಣ್ಣ ಪರವಾಗಿ ಮೂರ್ತಿ ಡಿ ನಾಯ್ಕ್ ವಾದ ಮಂಡಿಸಿದ್ರು. ಇತ್ತ ಎಸ್ಐಟಿ ಪರ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಿಎನ್ ಜಗದೀಶ್ ತಮ್ಮ ವಾದ ಮಂಡಿಸಿದ್ರು. ಸೆಕ್ಷನ್ 363 ಮತ್ತು ಸೆಕ್ಷನ್ 365 ಅಡಿ ಕೇಸ್ ಹಾಕಿದ್ದಾರೆ. ಜಾಮೀನು ಸಿಗಬಾರದು ಅಂತ ಈ ಸೆಕ್ಷನ್ ಹಾಕಿದ್ದಾರೆ. ತನಿಖಾಧಿಕಾರಿಯ ಮೊದಲ ಕರ್ತವ್ಯ ಮಹಿಳೆಯ ಜೀವ ಉಳಿಸೋದು. ಸಂತ್ರಸ್ತೆ ಮಹಿಳೆ ದೂರು ನೀಡಿದಂತೆ ತಡೆಯಲು ಕಿಡ್ನಾಪ್ ಮಾಡಲಾಗಿದೆ. ಅಧಿಕಾರ ಹಣದ ಪ್ರಭಾವ ಬಳಸಿ ಕೃತ್ಯ ಎಸಗಿದ್ದಾರೆ ಎಂದು ಉಲ್ಲೇಖ. ಕೇಸಿಗೆ ಸಂಬಂಧ ಇಲ್ಲದ ವಿಚಾರಗಳನ್ನು ಎಸ್ಐಟಿ ಉಲ್ಲೇಖಿಸಿದೆ. ಎಚ್ಡಿ ರೇವಣ್ಣ ರಾಜಕೀಯ ಆರ್ಥಿಕವಾಗಿ ಬಲಾಢ್ಯರು. ಹೀಗಾಗಿ ಸಂತ್ರಸ್ತೆಯನ್ನ ಅಪಹರಣ ಮಾಡಿರಬಹುದು. ಪೋಕ್ಸೋ ಕೇಸ್ನಲ್ಲಿ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗುತ್ತೆ. ಇದರಲ್ಲಿ ಅವಶ್ಯಕತೆ ಏನು? ಸಂತ್ರಸ್ತೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿದೆ. ಆದ್ರಿಂದ ಇನ್ ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಆಗಬೇಕು ಎಂದು ಕೋರಿದ್ದೇವೆ. ನ್ಯಾಯಾಧೀಶರು ನಮ್ಮ ಕಕ್ಷಿದಾರರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕು. ಎಚ್ಡಿ ರೇವಣ್ಣ ಸಲ್ಲಿಸಿದ ಅರ್ಜಿಗೆ ನಮ್ಮ ಆಕ್ಷೇಪಣೆ ಇದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಎಲ್ಲಾ ವಾದ ಪ್ರತಿವಾದಗಳನ್ನ ಆಲಿಸಿದ ಬಳಿಕ ಜನಪ್ರತಿನಿಧಿಗಳ ಕೋರ್ಟ್ ರೇವಣ್ಣ ಅರ್ಜಿಯನ್ನ ವಜಾ ಮಾಡಿದೆ. ಮೇ 6ಕ್ಕೆ ಕೋರ್ಟ್ ಮತ್ತೆ ಅರ್ಜಿ ವಿಚಾರಣೆ ನಡೆಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಂತೂ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಎಚ್ಡಿ ರೇವಣ್ಣ ಅವರ ಬಂಧನ ಎಸ್ಐಟಿಯಿಂದ ಆಗಿದೆ. ಮತ್ತೊಂದು ಕಡೆ ದಿನಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಈ ಪ್ರಕರಣಕ್ಕೆ ಸಿಗ್ತಾನೆ ಇದೆ. ನಿನ್ನೆ ಎಸ್ಐಟಿ ಅಧಿಕಾರಿಗಳ ತಲಾಶ್ ಹೇಗಿತ್ತು, ಏನೆಲ್ಲ ಬೆಳವಣಿಗೆಗಳು ಆದವು, ಈ ಎಲ್ಲ ಬೆಳವಣಿಗೆಯ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದೇಶದ ಗಮನವನ್ನೇ ತನ್ನತ್ತ ಸೆಳೆದಿರೋ ಹಾಸನದ ಲೈಂಗಿಕ ದೌರ್ಜನ್ಯ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ಹಲವು ಬಾರಿ ನೋಟಿಸ್ ಕೊಟ್ಟರೂ ವಿಚಾರಣೆಗೆ ಹಾಜರಾಗದ ರೇವಣ್ಣರನ್ನ ಎಸ್ಐಟಿ ಬಂಧಿಸಿದೆ. ವಕೀಲರ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಸಂಜೆ 6:23ಕ್ಕೆ ಎಚ್ಡಿ ರೇವಣ್ಣರ ಮಧ್ಯಂತರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿತ್ತು. ಅರ್ಜಿ ವಜಾ ಮಾಹಿತಿ ತಿಳಿಯುತ್ತಿದ್ದಂತೆ ಸಂಜೆ 6:30ಕ್ಕೆ ಎಚ್ಡಿಡಿ ನಿವಾಸಕ್ಕೆ ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಿದ್ರು. ಸಂಜೆ 6:51ಕ್ಕೆ ದೇವೇಗೌಡರ ಮನೆ ಬಾಗಿಲು ತೆಗೆದು ರೇವಣ್ಣರನ್ನ ಎಸ್ಐಟಿ ತಂಡ ಬಂಧಿಸಿದೆ. ರಾತ್ರಿ 7:14ರ ಸುಮಾರಿಗೆ ಸಿಐಡಿ ಕಚೇರಿಗೆ ರೇವಣ್ಣರನ್ನ ಎಸ್ಐಟಿ ತಂಡ ಶಿಫ್ಟ್ ಮಾಡಿದೆ. ಬಳಿಕ ರಾತ್ರಿ 8:01 ಎಸ್ಐಟಿಯಿಂದ ರೇವಣ್ಣ ಅಧಿಕೃತವಾಗಿ ಬಂಧನ ಮಾಡಲಾಗಿದೆ. 8:21ಕ್ಕೆ ರೇವಣ್ಣರನ್ನ ಮೆಡಿಕಲ್ ಚೆಕಪ್ಗೆ ಕರೆದೊಯ್ಯೋಕೆ ಸಿಐಡಿ ಕಚೇರಿಗೆ ಆಂಬ್ಯುಲೆನ್ಸ್ ತರಿಸಲಾಗಿತ್ತು. ಬಳಿಕ ರಾತ್ರಿ 8:21ಕ್ಕೆ ರೇವಣ್ಣರನ್ನ ಮೆಡಿಕಲ್ ಟೆಸ್ಟ್ಗೆ ಎಸ್ಐಟಿ ತಂಡ ಕರೆದುಕೊಂಡು ಹೋಗಿದ್ದಾರೆ. 9 ಗಂಟೆಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಚೆಕಪ್ ಮಾಡಲಾಗಿದೆ. ರಾತ್ರಿ 10:20ರ ಸುಮಾರಿಗೆ ರೇವಣ್ಣರ ಶುಗರ್ ಬಿಪಿ ಸಂಬಂಧಿಸಿದಂತೆ ವೈದ್ಯರು ಪರಿಶೀಲನೆ ಮಾಡಿದ್ರು. ರಾತ್ರಿ 10:45ಕ್ಕೆ ಎಚ್ಡಿ ರೇವಣ್ಣರ ಮೆಡಿಕಲ್ ಚೆಕಪ್ ಮುಕ್ತಾಯವಾಗಿದೆ. ಬಳಿಕ 10:45ಕ್ಕೆ ಸಿಐಡಿ ಕಚೇರಿಗೆ ಮಾಜಿ ಸಚಿವ ರೇವಣ್ಣರನ್ನ ಶಿಫ್ಟ್ ಮಾಡಲಾಗಿದೆ. ಎಸ್ಐಟಿ ವ್ಯೂಹದಲ್ಲಿ ಎಚ್ಡಿ ರೇವಣ್ಣ ಸಿಲುಕಿದ್ದಾರೆ. ಇನ್ನು ಮುಂದೆ ಯಾವ ರೀತಿ ವಿಚಾರಣೆ ನಡೆಯಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್.